ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ನಡ್ತಕ್ಕಂಥ ಸಂಭ್ರಮ 16ರ 2ನೇ ದಿವಸ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಡಾಕ್ಟರ್ ಶ್ರೀ 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 ಗುರುಬಸವ ಮಹಾಸ್ವಾಮಿಗಳವರು ವೇಗಮಠ ಪಾಂಡವಮಟ್ಟಿ ಇವರ ಪಾದಕ್ಕೆ ಭಕ್ತಿಯನ್ನು ಮನಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಟ್ರಸ್ಟಿ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾಗಿದ್ದ ಶಂಕರಪ್ಪ ಗೌಡ್ರೆ, ಸೌಮ್ಯ ಮೇಡಮ್ ಅವರೇ, ಅರುಣ್ ರವರೇ, ಗೌರಮ್ಮನವರೇ, ಪ್ರದೀಪ್ ಅವರೇ, ಮೋಹನ್ ಕುಮಾರ್ ಮತ್ತು ಸುರೇಂದ್ರ ಅವರೇ ಮತ್ತು ಇಲ್ಲಿ ನೆರೆತಕ್ಕಂಥ ಎಲ್ಲ ಪೋಷಕ ಬಂಧು ಬಹಿನಿಯರೇ, ವಿದ್ಯಾರ್ಥಿನಿಯರೇ, ವಿದ್ಯಾರ್ಥಿನಿಯರ ಅಜ್ಜ ಅಜ್ಜಿಯಂದಿರೇ, ಬಂದಂಥ ಎಲ್ಲ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ನಮ್ಮ ಸಂಸ್ಥೆಯ ಎಲ್ಲ ನೌಕರಿ ವರ್ಗದವರೇ, ತಮ್ಮೆಲ್ಲರಿಗೂ ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಮತ್ತು ಸಂಭ್ರಮ 16ರ ಶುಭಾಶಯ ಕೋರ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಒಂದು ವಿಶೇಷವಾದಂಥ ದಿವಸ, 16 ವರ್ಷದ ಸಂಭ್ರಮ ಆಚರಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವೆಲ್ಲರಿಗೂ ಜ್ಯೋತಿ ಪ್ರದಾನವನ್ನು ಪ್ರತಿ ವರ್ಷ ಸ್ವಾಮಿಗಳಿಂದ ನಾವು ಮಾಡಿಸ್ತೇವೆ. ಯಾಕೆಂದರೆ ಮಕ್ಕಳಿಗೆ ಗುರುಗಳ ಬಗ್ಗೆ ಭಕ್ತಿ ಇರಲಿ, ತಂದೆ ತಾಯಿಗಳು ಭಕ್ತಿ ಇರಲಿ ಅಂತ ಮಾಡಿಸ್ತೇವೆ. ಈ ವರ್ಷ ಗುರುಗಳದೆಲ್ಲ ಜ್ಯೋತಿ ಪ್ರದಾನಕ್ಕೆ ಬಂದಂಥ ಎಲ್ಲ ನಮ್ಮ ವಿದ್ಯಾರ್ಥಿನಿಯರಿಗೆ ನಮ್ಮ ಸಿಬ್ಬಂದಿ ವರ್ಗದರು ಅಕ್ಕಿ ಕಾಳನ್ನು 5 ಬಟ್ಲಲ್ಲಿ ಇಟ್ಕೊಂಡು ಅಕ್ಕಿ ಕಾಳು ಕೊಟ್ಟರು. ಗುರುಗಳು ಏನು ಮಾಡೋದಪ್ಪ, ಏನು ನಿನ್ನ ಮರ್ಜಿಗೆ ನಾನು ಅಕ್ಕಿ ಕಾಳು ಹಾಕಲು, ನಾನು ಎಂದು ಯಾವ ಕಾರ್ಯಕ್ರಮದಲ್ಲಿ ಮದುವೆ ಇರ್ಬೋದು ಯಾವುದೇ ಸಮಯ ಅಕ್ಕಿ ಕಾಳು ಹಾಕಿಲ್ಲ, ನಾನೇನಿದ್ರು ಫಲಪುಷ್ಪ ಹಾಕಿದ ಅಭ್ಯಾಸ ನನಗೆ ಅಂದರು. ಅವರ ಒಂದು ನಿರ್ಧಾರಕ್ಕೆ ಅವ್ರ ಮನಸ್ಸಿನ ನೋವಾದ ಬೇಡ ಬುದ್ಧಿ ಅಕ್ಕಿ ಕಾಳು ಯಾವ ಕಾರಣ ಹಾಕಕ್ಕೆ ಹೋಗಬೇಡಿ, ನಿಮ್ಮ ವಿರುದ್ಧ ನಾವಿಲ್ಲ, ನಿಮ್ಮ ತತ್ವನೇ ಆದರ್ಶ ಮಾಡಿಸ್ಕೋಬೇಕು ನಾವು ಸೇರೋದು. ಆದರೆ ಜನರು ಕೇಳ್ತಾರೆ, ಮದುವೆಗಳು ಭಾಳ ಅಕ್ಕಿ ಕಾಲಾಗೆಲ್ಲ ತುಳಿತಾರೆ ಅಂಥೇಳಿ ಕೊನೆಗೆ ಅವರೇ ಒಂದು ಸಲಹೆ ಕೊಟ್ಟರು. ಒಂದು ಕೆಲಸ ಮಾಡಿರಿ, ಎಲ್ಲ ಬೇಡಿಕೆ ಕುಂತರಿ, ನೀವೆಲ್ಲ ಬಕೆ ಕೊಟ್ಟಿದ್ದೀರಿ, ಬಕೆದೆಲ್ಲ ಪೂರ್ತಿ ಹೂವು ಅದಾವೆ, ಆ ಹೂವನ್ನೇ ಬಿಡಿಸ್ಕೊಟ್ಬಿಡ್ರಿ ಅಂದರೆ 2 ನಿಮಿಷದಲ್ಲಿ ನಮ್ಮ ಸಮೂಹ ಜೋಕೆಲ್ಲ ಬಿಡಿಸ್ಕೊಟ್ಟು ಎಲ್ಲ ನಮ್ಮ 10ನೇ ತರಗತಿ ಮತ್ತು PUC 2ನೇ ವಿದ್ಯಾರ್ಥಿಗಳಿಗೆ ಪುಷ್ಪವನ್ನು ಹಾಕಿ ಆಶೀರ್ವಾದವನ್ನು ಪೂಜೆ ಮಾಡಿ ಅನ್ಕೊಂಡ್ರೆ ಇದು ಸಂಸ್ಕೃತಿ ಸಂಸ್ಕಾರ. ಇದು ನಾವು ನಮ್ಮ ಜೀವನದಲ್ಲೂ ಅಳವಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ನಾನು ಸಹ ಮದುವೆ ಸಮಾರಂಭಗಳಲ್ಲಿ ನೋಡ್ತೀವಿ. ಅಕ್ಕಿ ಕಾಳು ಹಾಕಿ ಹಾಕ್ತೇವೆ. ಏನು ನಮ್ಮ ಸಿದ್ದರಾಮಯ್ಯನ ಅಕ್ಕೋ ನೀವು ಬೆಳೆದಕ್ಕೋ ನನಗಂತೂ ಗೊತ್ತಿಲ್ಲ. ಒಂದು 10-20 kg ಕೆಳ ಬಿದ್ದಿರುತ್ತೆ, ಅದ್ರ ಮೇಲೆ ಬೂಟ್ ಸೆಕೆಂಡ್ ವಧುವರೆಗೆ ಕುಂತಿರ್ತಾರೆ, ಅಕ್ಕಿ ಕಾಳಕ್ಕೆ ಮದುವೆ ಮಾಡ್ಕೊಂಡು ಅವ್ರು ಹೋಗ್ತಾರೆ. ಆಮೇಲೆ ಕಾರ್ಯಕರ್ತರು ಬಂದು ಅದೆಲ್ಲ ಬಾಚ್ಕೊಂಡು ಕೊನೆಗೆ ತೊಳೆದು ನಿಮ್ಗೆ ಊಟಕ್ಕೆ ಹಾಕ್ತಾರೆ, ಹೋಟ್ಲಿಗೆ ಹೋದಾಗ ಯಾರಿಗೆ ಹಾಕ್ತಾರೆ ಗೊತ್ತಿಲ್ಲ. ಅದರಿಂದ ಇದೊಂದು ಸಂಸ್ಕೃತಿ ಅಂತ ಮುಂದಿನ ವರ್ಷದಿಂದ ನಮ್ಮ ಸಂಸ್ಥೆಯವರು ಯಾವ ಕಾರಣಕ್ಕೂ ಸಹ ಅಕ್ಕಿ ಕಾಳು ಕೊಡದೆ ಫಲಪುಷ್ಪನ್ನೇ ಕೊಟ್ಟು ಮಕ್ಕಳಿಗೆ ಆಶೀರ್ವಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಮ್ಮ ಸಂಸ್ಥೆಯಲ್ಲಿ ವಿನಂತಿ ಮಾಡಿಕೊಳ್ತೀನಿ. ದೇವರನ್ನು ಪೂಜಿಸಿದವ, ತಂದೆ ತಾಯಿಗಳನ್ನು ಪೋಷಣೆ ಮಾಡಿದವ, ಗುರುಗಳನ್ನು ಗೌರವಿಸುವ, ಕಡು ಮೂರ್ಖರಲ್ಲಿ ಮೂರ್ಖ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದ್ದಾನೆ. ಇಷ್ಟನ್ನು ನಮ್ಮ ಮಕ್ಕಳು ತಮ್ಮ ಜೀವನದಲ್ಲಿ ಅಳಿಸ್ಕೊಂಡ್ರೆ ಉತ್ತಮವಾದ ದೇಶದ ಪ್ರಜೆಗಳಾಗಿರಿ, ನೀವು ಉತ್ತಮ ಸಂಸ್ಕೃತಿವಂತಾಗಿರಿ, ನಿಮ್ಮ ಬಾಳು ಸಹ ಹಸನಾಗುತ್ತೆ ಅಂತ ಮಾತನ್ನು ಪ್ರಾರ್ಥನೆಯನ್ನು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವು ಮೂರನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಮಾತನ್ನು ಇಟ್ಟು ನಾನು ವಿದ್ಯಾರ್ಥಿಗಳಲ್ಲಿ ಒಂದು ಸಲಹೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ, ಅವ್ರ ಪೋಷಕರಿಗೆ ಒಂದು ಸಲಹೆ ಕೊಡೋಕ್ಕೆ ಇಚ್ಛೆ ಪಡ್ತೀನಿ. ನೀವು ಹೆಚ್ಚು ಆಸೆ ಮಾಡೋಕ್ಕೋಬೇಡಿ. ಮಕ್ಕಳು ಹಿಂಗೆ ಹೋಗಿ ನಿನ್ನೇನೂ ಸಹ ಹೇಳಿದ್ದೀನಿ, ಮಕ್ಕಳು ಹಿಂಗೆ ಹೋಗ್ಬೇಕು, ರ್ಯಾಂಕೆ ತಗೋಬೇಕು, ಪಕ್ಕದ ಮನೆಯಂಗೆ ಆಗ್ಬೇಕು, ಪಕ್ಕದೂರಿನಂಗೆ ಸ್ನೇಹಿತರಂಗೆ ಆಗ್ಬೇಕು, ಇಷ್ಟು ಬಿಟ್ಟು ಮಕ್ಕಳಂಗೆ ಒತ್ತಾಯ ಮಾಡೋಕೋರಿ. ಅವನು ಶಕ್ತಿ ಮೀರಿ ಓದ್ತಾರೆ ನಮ್ಮ ಮಕ್ಕಳುಗಳು. ಅವ್ನ ಶಕ್ತಿ ಮೀರಿ ಅವ್ನ ಶಕ್ತಿ ಆಸಕ್ತಿ ಪ್ರಕಾರ ಅವ್ನ ಶಕ್ತಿ ಮೀರಿ ಅವನ ಯೋಗ್ಯತೆ ತಕ್ಕಂತೆ ಅವ್ರ ಬುದ್ಧಿಶಕ್ತಿ ತಕ್ಕಂತೆ ಅಂಕಗಳನ್ನು ಪಡಿತಾನೆ. ಅದೇ ರೀತಿ ನಾವು ಇವತ್ತು ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಸ್ಕೂಲ್ಗಳಿಂದ ಸನ್ಮಾನ ಮಾಡಿಸ್ತೀವಿ. ಯಾಕೆ ದಯವಿಟ್ಟು ಯಾಕೆ ಈ ಮಾತು ಅಂದ್ಕೊಂಡ್ರೆ ನಮಗೇನು ಅಂದ್ಕೊಂಡ್ರೆ ಎಲ್ಲರಿಗೂ ಸಹ ಪೋಷಕರು ಇರ್ಬೋದು, ನಮ್ಮ ಸಾರ್ವಜನಿಕ ರಂಗದಲ್ಲೂ ಸಹ ಜನಗಳಿಗೆ ಇದ್ದದ್ರ ಬಗ್ಗೆ ಚಿಂತೆ ಮಾಡೋದು. ಅವ್ರಿಗೆ ಇದ್ದದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಇಲ್ಲದ್ರ ಬಗ್ಗೆನೇ ಚಿಂತೆ ಮಾಡ್ತೀವಿ ನಾವು, ಏನಿಲ್ಲೋ ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ. ಇದಕ್ಕೊಂದು ಸಣ್ಣ ನಿದರ್ಶನ ಹೇಳ್ತೀನಿ. ಈ ಪ್ರವಾಸಿಗೆ ಹೋಗೋಂಥ ಮೆಕ್ಸಿಕೋ ದೇಶಕ್ಕೆ ಹೋಗ್ತಾ ಇದ್ದೆ, ಮೆಕ್ಸಿಕೋ ದೇಶಕ್ಕೆ ಪ್ರವಾಸಿಗರು. ಅಲ್ಲಿ ಒಂದು ಸುಂದರವಾದ ಪರ್ವತ ಐತಂತೆ. ಪರ್ವತ ಪಕ್ಕದಲ್ಲಿ ವರ್ಷದ 360 ದಿವಸನೂ ಬಿಸಿನೀರಿನ ಬಗ್ಗೆ ಒಂದು ಕಡೆ, ತಣ್ಣೀರಿನ ಬಗ್ಗೆ ಒಂದು ಕಡೆ ಇತ್ತು. ಈ 360 ದಿವಸ ನಮ್ಮ ತೀರ್ಥರಾಮೇಶ್ವರದಲ್ಲಿ ಯಾವ ರೀತಿ ನಾವು ಒಂದೊಂದು ಕೊಳ ತಕ್ಕಂದಂಗೆ ತುಂಬುತ್ತೋ ಆ ರೀತಿಯಾದ ಬುಗ್ಗಿಗಳಿದ್ದಂತೆ. ಎಲ್ಲ ಪ್ರವಾಸಿಗರು ನೋಡೋರಂತೆ. ಅಲ್ಲಿ ಭಾಳ 100 ಜನ ಸಾರಿ ಹೆಣ್ಮಕ್ಳು ಬಟ್ಟೆ ಒಗೆಯೋದು, ಸ್ನಾನ ಮಾಡೋದು ಮಾಡ್ತಾಯಿದ್ರಂತೆ. ಅವುಗಳಂಥ ಪ್ರವಾಸಿಗರು ಕೇಳಿದಂತೆ, ಏನು ಪುಣ್ಯಾತರಪ್ಪ ನೀವು ಮೆಕ್ಸಿಕೋ ದೇಶರು, ನೀವು ಆ ಕಡೆ ತಣ್ಣೀರು ಈ ಕಡೆ ಬಿಸಿನೀರು,
ಏನಿಲ್ಲ ಬಟ್ಟೆನ ತೊಳ್ಕೊಂಡು ಬಿಸಿನೀರಾಗ ತಣ್ಣೀರು ಹಿಂಡ್ಬಿಟ್ರೆ ನೀವೆಂಥ ಪುಣ್ಯಾತನು ಅನ್ನಂತೆ. ಇಲ್ಲ ಕಂಡ್ರಿ ನಮಗೊಂದು ಕೊರಗೈತಿ ಅನ್ನೋದು ಮೆಕ್ಸಿಕೋ ದೇಶದ ಹೆಣ್ಮಕ್ಳು. ಏನಮ್ಮ ಆ ಕೊರಗು ಅಂತ ಕೇಳಿದ್ರೆ ಆ ಭಗವಂತ ಕೊಡೋದು ಕೊಟ್ಟ, ಆ ತಣ್ಣೀರಿಂದ ಕೊಟ್ಟ, ಬಿಸಿನೀರು ಕೊಟ್ಟ, ಮಕ್ಳಿಗೆ ಸೋಪಿನ ಬಗ್ಗೆ ಕೊಟ್ಟದ್ದು ಎಲ್ಲ ಕೂತು ಅನ್ನಂತೆ. ಹಾಗೆ ನಾವು ಇದ್ದದ್ದಲ್ಲೇ ಸಂತೋಷ ಪಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟು ಒಂದು ನಿದರ್ಶನ. ಒಂದು ದಿವಸ 3 ಜನ ಪೂಜ್ಯರು ಗುರುಗಳು ಭಕ್ತರು ಮನೆಗೆ ಹೋಗಿ ನಿಂತ್ಕೊಂಡ್ರಂತೆ. ಭಕ್ತರ ಮನೆಗೆ ಹೋಗಿ ಪೂಜ್ಯರು 3 ಜನನೂ ನಮ್ಮ ಪೂಜ್ಯರಂತ ಪೂಜ್ಯರು 3 ಜನ ನಿಂತ್ಕೊಂಡ್ರಂತೆ. ಅವ್ರು 3 ಜನ ಕೇಳಿದಂತೆ, ಗಂಡ ಹೆಂಡತಿ ಭಾರಿ ಪರಮ ಭಕ್ತರು, ಸ್ವಾಮಿ ನಿಮಗೆ ಸತ್ಯ ಬೇಕೋ, ಸಂಪತ್ತು ಬೇಕೋ, ಯಶಸ್ಸು ಬೇಕೋ ಅಂತ 3 ಪ್ರಶ್ನೆ ಕೇಳಿ, ನಾವು 3 ಜನ ಇವ್ನು ಸತ್ಯ, ಇವ್ನು ಸಂಪತ್ತು, ಯಶಸ್ಸು ಯಾರು ಬೇಕು ಹೇಳ್ರಿ, ನಾವು ಒಬ್ಬರು ಮಾತ್ರ ಒಳ ಬಂದು ಪೂಜೆ ಮಾಡೋರು, ಆಶೀರ್ವಾದ ಮಾಡೋರು, ನೀವು ಯಾರು ಬೇಕು ಅಂತ ಕೇಳಿದಂತೆ. ಗಂಡ ಹೆಂಡತಿ ಮಕ್ಕ ನೋಡಿದೆ, ಗಂಡು ಮಕ್ಕ ನೋಡಿದೆ, ಏನು ತೀರ್ಮಾನ ಮಾಡೋಕ್ಕೆ ಗೊತ್ತಾಗಲಿಲ್ಲ. ಕೊನೆಗೆ ಎಲ್ಲರಿಗೂ ಸಂಪತ್ತೊಂದು ಯಾರಿಗೆ ಆಶಿರಲ್ಲ, ಸಂಪತ್ತೊಂದು ಯಾರಿಗೆ ಆಶಿರಲಿ, ಇಬ್ಬರು ಮಾತಾಡ್ಕೊಂಡು ಕಿವಿಯಾಗಿ ಏನಾರ ಮಾಡಿ ಸಂಪತ್ತನ್ನು ಗುರುಗಳನ್ನ ಒಳ ಕರ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿ ಅವ್ರಿಗೆ ಹೇಳಬೇಕು. ಅಷ್ಟೊಳಗೆ ಮಗಳು ಶಾಲೆಯಿಂದ ಓಡಿ ಬಂದ್ಲು. ಅಂತ ಶಾಲೆ 4 ಕಡೆ ಶಾಲೆ ಬಿಟ್ಟ ಮಗಳು, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬೆಳಗು, ಸತ್ಯವಾಕ್ಯದಿ ಮೆಚ್ಚಿ ನಡೆದೆ ಮೆಚ್ಚನ ಪರಮಾತ್ಮನು ಅಂದ್ಲಂತೆ. ತಂದೆ ತಾಯಿ ಪೇಚ್ ಹಾಕಿಬಿಟ್ರು. ಪೂಜ್ಯ ಸತ್ಯ ದೇವ್ರ ತ ಒಳ ಬನ್ನಿ ಅಂತ ಕರ್ಲಂತೆ. ಹಂಗೆ ನಾವು ಸಹ ಸತ್ಯವಂತರಾಗಿ ಬಾಳೋಣ. ಆ ಮಗುಗೆ ಅರ್ಥ ಆಗಿದ್ದು ನಮ್ಗೆ ಅರ್ಥ ಆಗಲ್ಲ ಅಂತ ಹೇಗೆ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟು, ಇವತ್ತು ನಾವು ನಮ್ಮ ವಿದ್ಯಾರ್ಥಿ ಎಲ್ಲ PUC ವಿದ್ಯಾರ್ಥಿಗಳು ಈಗ ಪ್ರದಾನ ಮಾಡ್ತೀವಿ, ಪ್ರವಚನ ಪ್ರದಾನ SSLC ಮಾಡ್ಕೊಂಡೆ. ಸೊ ಮಕ್ಕಳು ಎತ್ತರಕ್ಕೆ ಆದಂಗೆ ನೀವು ಸ್ವಲ್ಪ ಹೀಯಾಳಿಸ್ತೀರಿ. ಶಾಲೆಗಿರೋ ಮಕ್ಕಳು ಟೀಚರ್ಸ್ ಬಗ್ಗೆ ಮಾತಾಡ್ತೀರಿ. ಸ್ವಲ್ಪ ದೊಡ್ಡದಾದಂಗೆ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು SSLCವರೆಗೂ ಪರವಲ್ಲ, PUCಗೆ ಹೋದ್ಮೇಲೆ ಸ್ವಲ್ಪ ಚೇಷ್ಟೆ ಜಾಸ್ತಿ ಆಗಿದೆ. ನಾವು ಚೇಷ್ಟೆ ಮಾಡಿರಿ ಅದು ಕೇಳ್ತಾ ಇದ್ದೀನಿ. ನೀವೇನು ಮಾಡ್ತೀರಿ, ಟೀಚರ್ ಸ್ವಲ್ಪ ಕುಳ್ಳಿಗಿದ್ರೆ ಕುಳ್ಳಿ ಅಂತೀರಿ, ಎತ್ತರ ಇದ್ದರೆ ಒಂಟಿದ್ದಂಗೆ ಅಂತ ಮಗ ಮಾತಾಡ್ಕೊಂತೀರಿ. ಮಕ್ಳು ಯಾರು ಕುಳ್ಳಿದಂಗೆ ನಾವು ಕುಳ್ಳ ಅಂತೀರಿ. ಇನ್ನೊಂದು ಏನಾದ್ರು ಕುಂಟಿದ್ರೆ ಕುಂಟ ಅಂತೀರಿ, ಕುರುಡ ಅಂತೀರಿ. ಇದನ್ನು ತಾವು ದಯವಿಟ್ಟು ಯಾರಿಗೂ ಸಹ ನಿಮ್ಮ ಜೀವನದಲ್ಲೇ ಯಾರನ್ನೂ ಸಹ ಹೀಯಾಡ್ತಕ್ಕಂಥ ಕೆಲಸ ನೀವು ಮಾಡೋಕ್ಕೆ ಹೋಗಬೇಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕಿಚ್ಚು. ಯಾಕೆ ಈ ಮಾತು ಹೇಳ್ತೇನೆ ಅಂತಂದರೆ, ನಮ್ಮ ಸಂಸ್ಥೆ ಅಂತ ಒಂದು ದೊಡ್ಡ ಸಂಸ್ಥೆಯಲ್ಲಿ ಮಗ ಓದ್ತಾ ಇದ್ದ. ತಂದೆ ಬಡವ, ತಾಯಿ ತೀರ್ಕೊಂಡು ಹೋಗಿದ್ಲು. ತಂದೆನೇ ಮಗನ ಸಾಕ್ತಾ ಇದ್ದ. ಅವನು ಒಂದು ಸ್ಕೂಲಲ್ಲಿ ಜವಾನಾಗಿದ್ದ, ಗೇಟ್ಕಾಯಿ ಜವಾನ. ಅವನಿಗೆ ಒಂದು ಕಣ್ಣಿರಲಿಲ್ಲ, ಅವನು ಒಂದೇ ಕಣ್ಣಿತ್ತು. ವಯಸ್ಸಾದಾಗ ಮಕ್ಕಳುಗಳು ದೊಡ್ಡ ಆದಂಗೆ ಹುಡುಗ ಚೇಷ್ಟೆ ಮಾಡೋರಂತೆ. ನೀನು ಒಕ್ಕಣ್ಣನ ಮಗ, ಶಂಕರಾಚಾರ್ಯ ಮಕ್ಕ ನೀನು ಅಪ್ಪ ಅದೆಲ್ಲ ಹೀಯಾಳಿಸ್ತಿದ್ರಂತೆ. ಮಗ ಚಿಕ್ಕ ಒಂದು 10 ವರ್ಷವರೆಗೂ ಏನೋ ಸಂಸಿದ್ದ. PUC ಬಂದ ಅವನು ಪ್ರಾಯಕ್ಕೆ ಬಂದಾದ್ಮೇಲೆ ಈ ಹೀಯಾಳಿಸೋದು ಶಾಲೆಯಲ್ಲಿ ಮಕ್ಕಳೆಲ್ಲ ಹೀಯಾಳಿಸಿದಂತೆ, ನೀನು ಕುರುಡ ಅಂತೇಳಿ. ಅವನಿಗೆ ಭಾಳ ಬೇಸಾತು. ರಾತ್ರಿ ಮನೆಗೆ ಹೋದ. ಅಪ್ಪ ಲೇಖನಿಕಲ್ಲಿ ಏನೋ ಬರೀತಾ ಇದ್ದ. ಅವರ ಅಪ್ಪ ಅವನೇ ಅಡುಗೆ ಮಾಡ್ತದೆ. ತಾಯಿ ತೀರ್ಕೊಂಡು ಹೋಗಿದ್ಲು. ಅವನೇ ಪ್ರತಿ ದಿವಸ ಅವನೇ ಊಟಕ್ಕೆ ಬಡಿಸಿ ಮಗ ಮಾಡಕ್ಕಂತ ಬಂದಾಗ ಮಗ ಹೇಳಿದಂತೆ, ಅಪ್ಪ ನಿನ್ನ ಕಡೆ ನನಗೆ ಸಾಕಾಗೋತು, ಎಲ್ಲ ನನಗೆ ಹೀಯಾಳಿಸ್ತಾರೆ, ನಿಮ್ಮ ಕುರುಡು ಒಕ್ಕಣ್ಣಿ ಮಗ ಅಂತೇಳಿ, ನನಗೆ ಎಂಥ ಅಪ್ಪಾಗಿಬಿಟ್ಟಪ್ಪ ನೀನು ಅನ್ನಂತೆ. ಅಷ್ಟು 15-16 ವರ್ಷ ಸಾಕಿದಂಥ ಮಗನ ಮಾತನ್ನು ತಂದೆ ಅಷ್ಟೊಂದು ಕಷ್ಟಪಟ್ಟು ಯಾರ್ದೋ ಮನೆಗೆ ಗೇಟ್ ಕಾದು ಸಾಕಿ ನನ್ನ ಮಗ ಉತ್ತೀರ್ಣರಾಗಲಿ ಅಂತ ಕಾದರೆ ನನ್ನ ಮಗನಿಂದ ಇಂಥದ್ದು ಬಯಸ್ಬೇಕಾತಲ್ಲ ಅಂಥೇಳಿ, ಆಯ್ತಪ್ಪ ಅಂತೇಳಿ ಏನೂ ಮಾತಾಡಲಿಲ್ಲ ಅಂತ. ಊಟ ಮಾಡಿಸಿದ ಮಗ ಮಲಿಕೆಂದ. ಮಗು ಅಪ್ಪಗೆ ಭಾಳ ಬೇಜಾರಾಯ್ತು. ನನ್ನ ಕಡೆಯಿಂದ ನನ್ನ ಮಗನ ಭವಿಷ್ಯ ಹಾಳಾಗಬಾರ್ದು, ಅವನ ಸಹಪಾಠಿಗಳಿಂದ ಸಾರ್ವಜನಿಕರಿಂದ ನಾನು ಕೂಡನ ಮಗ ಅನ್ಸ್ಕೊಂಡು ಅವನಿಗೆ ಮಾಡಬಾರ್ದು ಅಂತ ಯೋಚನೆ ಮಾಡ್ಕೊಂಡು ಲೇಖನಿ ಬರ್ದಂತೆ. ಏನು ಬರ್ದ ಅನ್ನಂಗಂಡ್ರೆ 2 ಗಂಟೆ ಬರೆದು ಚೀಟಿ ಇಟ್ಟು ಊರು ಬಿಟ್ಟು ಹೋಗ್ಬಿಟ್ಟ. ಈಗಿನ ಕಾಲದ ಮೊಬೈಲ್ ಇದ್ದಿಲ್ಲ, ಗಾಡಿ ಇದ್ದಿಲ್ಲ, ಟ್ಯಾಕ್ಸ್ ಇದ್ದಿಲ್ಲ, ಪೊಲೀಸ್ ಸ್ಟೇಷನ್ ಇರೋದಿಲ್ಲ. ಕೊನೆಗೂ ಒಂದು ಸಿಗಲಿ, ಎಲ್ಲಿ ಹೋದ ಗೊತ್ತಾಗಲಿಲ್ಲ. ಏನು ಬರೋದಂತೆ ಅನ್ನಕಂಡ್ರೆ ಒಂದೇ ಮತ್ತೆ ಹೇಳ್ಬಿಡ್ತೀನಿ, ಮಗನೇ ನಿನಗೆ 15 ವರ್ಷ ಆಗೈತಿ, 15 ವರ್ಷದಿಂದ ಸಾಕಿ ಸರಿದನಿ, ನೀನು ಯಾಕೆ ಒಕ್ಕಣ್ಣಾದೆ ಅಂತಕ್ಕಂಥ ಒಂದು ದಿವಸ ನಾನು ಕೇಳಲಿಲ್ಲ ನೀನು. ಆದರೆ ಇವತ್ತು ಹೇಳ್ತಾನೆ ಕೇಳು ಅಂತೇಳಿ ಅದ್ರಲ್ಲಿ ಬರೆದಂತೆ, ನೀನು 2 ವರ್ಷ ಚಿಕ್ಕನಿದ್ದಾಗ ನಾನು ಬರೀತಕ್ಕಂಥ ಪೆನ್ಸಿಲಿಂದ ನಿನ್ನ ಕಣ್ಣಿಗೆ ಇಟ್ಕೊಂಡ್ಬಿಟ್ಟೆ ಹುಡುಗಾಟದಲ್ಲಿ. ಅವಾಗ ನಿಂದು ಕಣ್ಣು ಹೋಗಿ ರಕ್ತಸ್ರಾವ ಆಯಿತು. ವೈದ್ಯರನ್ನ ಕರ್ಕೊಂಡೋಗಿ ತೋರಿಸ್ದೆ.
ವೈದ್ಯರು 4 ದಿವಸ ಬಿಟ್ಟಾಗ ಆದ್ಮೇಲೆ ಹೇಳಿದ್ರು, ಇಲ್ಲ ರಕ್ತಚಾಪ ನಿಲ್ತಾ ಇಲ್ಲ, ಇದು ಕಣ್ಣು ಪೂರ್ತಿ ಹಾಳಾಗಿದೆ, ನಿನ್ನ ಮಗುವಿನ ಚಿಕ್ಕ ವಯಸ್ಸು, ಇವನು ಭವಿಷ್ಯ ಉಜ್ವಲವಾಗಂದ್ರೆ ನೀವು ಯಾರು ಒಂದು ಕಣ್ಣು ಕೊಟ್ಟರು ಮಾತ್ರ, ಬದಲಾವಣೆ ಮಾಡಿದ್ರೆ ಮಾತ್ರ ಇವನು ಕಣ್ಣು ಬದ್ದು ಸರಿಯಾಗುತ್ತೆ ಅಂತ ಹೇಳಿದಂತೆ. ಸುಮಾರು ಜನ ಸ್ನೇಹಿತರ ಕೇಳಿದ, ಇಷ್ಟು ಮಿತಿಗೆ ವಯಸ್ಸಾದನ್ನು ಕೇಳಿದ್ರೆ ಯಾರೂ ಒಪ್ಪಲಿಲ್ಲ. ಕೊನೆಗೆ ಅವನೇ ನೇರವಾಗಿ ಡಾಕ್ಟ್ರೇ ನಂದೊಂದು ಕಣ್ಣನ್ನೇ ಅವನಿಗೆ ದಾನ ಮಾಡ್ತಾ ಕೊಟ್ಬಿಡಿ ಅಂದಂತೆ. ಅವಾಗ ಏನಾಗಿದೆ ಪರಿಸ್ಥಿತಿ, ಆ ಓದ್ಯಂಥ ಮಗುಗೆ ನನ್ನ ಅಪ್ಪನ ಕಣ್ಣು ಇಲ್ಲೈತಿ, ಅಪ್ಪ ದಾನ ಮಾಡಿದೆ ಅಂದಾಗ ಅವ್ನ ಕಣ್ಣಲ್ಲಿ ಎಷ್ಟು ನೀರು ಬಂದಿರ್ಬಾರ್ದು, ತಂದೆ ತಾಯಿ ಎಷ್ಟು ತ್ಯಾಗ ಮಾಡಿರ್ಬೋದು. ಅದನ್ನು ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಂಡು ನಮ್ಮ ಮಕ್ಕಳು ಯಾರನ್ನೂ ಸಹ ಜೀವನದಲ್ಲಿ ಹೇಳ್ತಕ್ಕಂಥ ದುಡ್ಡಿನ ತಾವ್ಯಾರೂ ಸಹ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ, ಯಾರನ್ನ ಹೀಯಾಳಿಸ್ಬೇಡಿ, ಎಲ್ಲರನ್ನೂ ಗೌರವದಿಂದ ಕಾಣ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗ ಸಮಯ ನಾನು ಸಹ ಹೆಚ್ಚು ಮಾತಾಡಿ ಗುರುಗಳ ಆಶೀರ್ವಚನ ನಾವೆಲ್ಲರೂ ಕೇಳಬೇಕಾಗಿದ್ದರಿಂದ ನಮ್ಮ ಈ ಸಂಸ್ಥೆ ಮುಂದಿನ ವರ್ಷದಿಂದ ಒಂದು ತೀರ್ಮಾನವನ್ನು ತಗೊಂಡು ನನ್ನ ಬಾಯಿಂದ ಹೇಳಿಸಿದ್ದಾರೆ. ನಿನ್ನೆ ಕೆಲವು ನಾವು ಮುಂದೆ ನಮ್ಮ ಸಂಸ್ಥೆಯಿಂದ ಯಾವ ರೀತಿ ಮಾಡ್ತೀವಿ, ಏನು ಮಾಡ್ತೀವಿ ಅಂತಕ್ಕದ್ದನ್ನು ಕಾರ್ಯದರ್ಶಿಗಳಂತ ಸೌಮ್ಯ ಹೇಳಿದರೆ, ಅದೇ ರೀತಿ ನಮ್ಮದು ಏನು ಮಕ್ಕಳು ಹುಟ್ಟುಹಬ್ಬದ ಹಣವನ್ನು ಯಾವ ರೀತಿ ನಾವು ಕೊಡ್ತೀವಿ ಅಂತ ಹೇಳಿದರೆ ಅದನ್ನ ಪೂಜ್ಯರಿಂದ ಈಗ ಅಂಧ ಮಕ್ಕಳು 2 ಸಂಸ್ಥೆಗಳಿಗೆ 25,000 ಈಗ ಪೂಜ್ಯರಿಂದ ಕೊಡಿಸ್ತಾರೆ. ಮುಂದಿನ ವರ್ಷ 10ನೇ ಎಲ್ಲ ಇದೆ, ಮುಂದಿನ ವರ್ಷ 10ನೇ ತರಗತಿ SSLC 10ನೇ ತರಗತಿಯಲ್ಲಿ ಯಾರ್ಯಾರು 95% ಮೇಲೆ ಅಂಕ ತೆಗಿತೀರೋ ಅವರಿಗೆಲ್ಲರೂ ಸಹ PUCಯಲ್ಲಿ ರಹಿತ ಫೀಸ್ ಇಲ್ಲದೆ ಶುಲ್ಕ ರಹಿತವಾಗಿ ಅವರಿಗೆ ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಕೊಡ್ತೀವಿ. ಅದೇ ರೀತಿ 85ರಿಂದ ಮೇಲ್ಪಟ್ಟು 95ವರೆಗೆ ಇರ್ತಕ್ಕಂಥ ಮಕ್ಕಳಿಗೆ ಅರ್ಧ ಶುಲ್ಕದಲ್ಲಿ ಅವರಿಗೆ ನಾವು ವಿದ್ಯಾಭ್ಯಾಸ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. CET, NEET, JEE ಸ್ಪರ್ಧಾತ್ಮಕ ಪರೀಕ್ಷೆಗಳು ಅತಿ ಅವಶ್ಯಕತೆ, ಸ್ಪರ್ಧಾತ್ಮಕ ಯುಗದಲ್ಲಿ ಅವಶ್ಯಕತೆಯಿಂದ ನಮ್ಮ ಸಂಸ್ಥೆಯಿಂದನೇ ಉತ್ತಮ ತರಬೇತಿ ಪಡೆದಂಥ ಅಧ್ಯಾಪಕಗಳನ್ನು ಆಯ್ಕೆ ಮಾಡಿ ಅವರಿಂದ ನಮ್ಮ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಮುಂದೆ ನಮ್ಮ ಶಾಲೆ ಮಕ್ಕಳು ಸಹ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ಏನಿವತ್ತು ಸುನೀತಾ ವಿಲಿಯಮ್ಸ್ ಇಲ್ಲ, ಆ ಶಕ್ತಿಯನ್ನು ಪಡ್ತಕ್ಕಂಥ ಶಕ್ತಿಯನ್ನು ಸಹ ಇಲ್ಲಿ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಪೂಜ್ಯರು ನಮ್ಮ SSLC 10ನೇ ತರಗತಿ ಮಕ್ಕಳಿಗೆ ಮತ್ತು ಕೊನೆಯ ಪದವಿ 2ನೇ ವರ್ಷದ PhD ವಿದ್ಯಾರ್ಥಿಗಳಿಗೆ ಆಶೀರ್ವಚನ ಮಾಡಿ ಅವರಿಗೆ ಜ್ಯೋತಿ ಪ್ರದಾನ ಮಾಡಿದರೆ ಅವರೆಲ್ಲರ ಭವಿಷ್ಯ ಉಜ್ವಲಾಗಲಿ, ಅವ್ರ ಮುಂದೆ ಈ ನಾಡಿನ ಉತ್ತಮ ಪ್ರಜೆಗಳಾಗಲಿ, ಅವರ ಯೋಗ್ಯತಾ ಅವ್ರ ಕಾಲ ಮೇಲೆ ನಿಂತು ನಮ್ಮ ದೇಶದ ಉತ್ತಮ ಪ್ರಜೆಗಳಾಗಲಿ ಅಂತ ನಾನಾದರೂ ಈ ಸಂಸ್ಥೆಯ ಆಸೆ. ಮತ್ತೊಮ್ಮೆ ಇವತ್ತು ನಮ್ಮ ಪುಣ್ಯ ಪೂಜ್ಯರು ಇವತ್ತು ನಮ್ಮದು ಹೋದ ತಿಂಗಳು 27-28ಕ್ಕೆ ಆಗಬೇಕಿತ್ತು. ಈ ನಾಡಿನ ಪ್ರಧಾನಮಂತ್ರಿಗಳು ದೈವದಿಂದ ಆ ಕಾರ್ಯಕ್ರಮವನ್ನು ನಾವು ಮುಂದೂಡಿ ಇವತ್ತು ಮಾಡ್ತೇವೆ. ಇವತ್ತು ಈ ಪೂಜ್ಯರಿಂದ ನಾವು ಈ ಕಾರ್ಯಕ್ರಮ ಮಾಡಿಕೊಡ್ತೀವಿ. ಪೂಜ್ಯರು ನಮ್ಮ ಸಂಸ್ಥೆಯವರ ಕರೆಗೆ ಹೋಗೊಟ್ಟು ಬಂದು ಈ ಕಾರ್ಯಕ್ರಮದಲ್ಲಿ 2 ಗಂಟೆಗಳ ಕಾಲ, ಹೆಚ್ಚಿಗೆ 4:15 ಬಂದು ಇಲ್ಲಿಗೆ, ನಾನೇ 5 ಗಂಟೆ ಬಂದೆ, ದಯವಿಟ್ಟು ಕ್ಷಮಿಸಬೇಕು ಬುದ್ಧಿ ಬಂದು ಇವತ್ತು 3 ಗಂಟೆಗಳ ನಮ್ಮ ಸಂಸ್ಥೆಯಲ್ಲಿ ಕಾಲ ನಮ್ಮ ಮಕ್ಕಳಿಗೆ ಆಶೀರ್ವಚನ ಮಾಡಿದ್ರಿ, ಇನ್ನು ಹಿತವಚನ ಹೇಳಿದ್ರಿ. ನಿಮ್ಮ ಆಶೀರ್ವಚನ ನಮ್ಮ ಬಂದು ಈ ಕಾರ್ಯಕ್ರಮದ ಬಗ್ಗೆ ನಮ್ಮೆಲ್ಲರ ಸೌಭಾಗ್ಯ ಅಂತಕ್ಕಂಥ ಮಾತಾಡಿ ಮತ್ತು ನಮ್ಮ ಸಂಸ್ಥೆ ಪರವಾಗಿ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕು ಪರವಾಗಿ ಪೋಷಕ ಬಂಧು ಪರವಾಗಿ ತುಂಬ ಧನ್ಯವಾದಗಳನ್ನ ಈ ಸಂದರ್ಭ ಮಾತಾಡಿ ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಬುದ್ಧಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.